ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಾವೆಲ್ಲ. ಅಮ್ಮ ಏನೋ ತಗೋತಿದಾರೆ ನೋಡಿ. ಹಂಗೆ ಪ್ಯಾಕ್ ಮಾಡ್ಕೊಂಡು ಮನೆಗೆ ತಗೊಂಡೋಗಿ ಇಟ್ಬಿಟ್ಟು ಈ ಸನ್ಸೆಟ್ ಆಗ್ತಾ ಇದೆ. ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಾವೆಲ್ಲ. ಯಾವ ಟೆಂಪಲ್ಗೆ ಅಂತ ಅಲ್ಲೇ ಹೋಗಿ ತೋರಿಸ್ತೀವಿ ಬನ್ನಿ. ಎಲ್ಲರೂ ಹೋಗುವಾಗ ಬರೀ ನಮ್ಮ ಅಮ್ಮಂದು ಇದೇನೆ. ಬನ್ನಿ ಇಬ್ರು ನೋಡಿ. ಏನು ಹೇಳ್ರಲ್ಲ, ಏನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲ ಸೈಲೆಂಟು. ಮಾವಿನಕಾಯಿನ ನಾನು ಅಲ್ಲಿ ಹೋಗ್ತಾ ಬೇಕು ಬೇಕು ಅಂತ ತಗೊಂಡು ಸರಿಯಾಗಿ ಕಟ್ಟೆ ಮಾಡಿಸಿಲ್ಲ ಅವರು. ಅಲ್ಲಿ ನೋಡಿ, ನಾವಿವತ್ತು ಬಂದಿದ್ದು ಹೊನ್ನವ ಮಂತ್ರಾಲಯ ಮಂದಿರಗೆ. ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6:30ಇಂದ ಸಂಜೆ 7:30 ತನಕನೂ ಓಪನ್ ಇರುತ್ತೆ. ಮತ್ತು ಕಾಯಿ ಸಂಕಲ್ಪ ಮಾಡಬೇಕು ಅಂದರೆ 1 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆ ತನಕ ಅದನ್ನ ಮಾಡೋದಕ್ಕಾಗಲ್ಲ. ಬೇರೆ ಟೈಮಲ್ಲಿ ಅವರು ಪುರೋಹಿತರು ಇರ್ತಾರೆ, ಅವರಿಂದಾನೇ ನಾವು ಕಾಯಿ ಸಂಕಲ್ಪ ಮಾಡೋದಕ್ಕಾಗೋದು. ಕಾಯಿ ಸಂಕಲ್ಪ ಮಾಡಿದ್ರೆ 21 ವಾರ ಇಲ್ಲಿ ಬಂದು ಪೂಜೆ ಸಲ್ಲಿಸಬೇಕು. ಮತ್ತು ಇದು ನೋಡಿ, ಇದು ಆರತಿ ಮಾಡೋದು, ತುಪ್ಪದ ಆರತಿ ದೇವರಿಗೆ 5, 11, 21 ಆ ಥರ ನಮಗೆ ಎಷ್ಟು ಬೇಕು ಅಷ್ಟನ್ನ ತಗೊಂಡು ಇಲ್ಲಿ ಎಷ್ಟು ರೌಂಡ್ ಅಂತ ಹೇಳ್ತಾರೆ ಅವರು, ಅಷ್ಟು ರೌಂಡನ್ನ ನಾವು ಪ್ರದಕ್ಷಿಣೆ ಹಾಕಿ ಇಲ್ಲಿ ಆರತಿ ಮಾಡಿ ಇದು ಮಾಡಬೇಕು. ಇಲ್ಲಿ ನೋಡಿ ಹಾಕಿದ್ದಾರೆ 21 ವಾರಕ್ಕೆ 21 ದೀಪ, 16 ವಾರಕ್ಕೆ 16 ದೀಪ, ಆ ಥರ ನಾವು ಆರತಿ ಮಾಡೋದು. ಸೊ ಈ ದೇವಸ್ಥಾನಕ್ಕೆ ಬಂದ್ರಂತೂ ನಿಜವಾಗ್ಲೂ ಪಾಸಿಟಿವ್ ವೈಬು, ಯಪ್ಪ ನಮಗೆ ಫೀಲ್ ಆಗುತ್ತೆ ಅದು. ಬೇಕಿದ್ರೆ ನೀವು ಒಂದ್ಸಲ ಹೋಗಿ ನೋಡಿ, ಎಕ್ಸ್ಪೀರಿಯನ್ಸ್ ಆದ್ರೇ ಅದು ಗೊತ್ತಾಗೋದು. ತುಂಬಾ ಎನರ್ಜಿ ಇದೆ ಈ ದೇವಸ್ಥಾನದಲ್ಲಿ. ಒಂಥರ ಎಷ್ಟು ಅಂತ ಹೇಳಿದ್ರೆ, ನಾವು ಅಲ್ಲಿ ಎಂಟರ್ ಆಗಿದ ತಕ್ಷಣವೇ ನಮಗೆ ಒಂಥರ ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ನಮಗೆ ಮನಸ್ಸಿಗೆ ಶಾಂತಿ ಬೇಕು ಅಂದರೆ ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು, ಇಲ್ಲಿ ಊಟನೂ ಕೂಡ ಎಲ್ಲ ವ್ಯವಸ್ಥೆ ಇರುತ್ತೆ. ಮುಂಚೆ ಇಲ್ಲೇ ನಾವು ಹಾಕೊಂಡು ತಿನ್ನೋದಿತ್ತು, ಇವಾಗ ಅಲ್ಲಿ ಒಂದು ರೂಮ್ ಥರ ಮಾಡಿ ಅಲ್ಲಿ ಬಡಿಸ್ಕೊಡ್ತಾರೆ ಊಟನೆಲ್ಲ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಅಮ್ಮ ಏನೋ ತಗೋತಿದ್ದಾರೆ ನೋಡಿ, ಪ್ಲ್ಯಾಂಟ್ನ. ಕಾರಲ್ಲಿ ಇಲ್ಲಿ ಹುಡುಕ್ತಾ ಇರೋದು. ನಡೀರಿ, ಏನು ತಗೊಂಡ್ರಿ? ನಮ್ಮ ಅಮ್ಮ ಏನೋ ಗಿಡ ತಗೊಂಡಿದ್ದಾರೆ ನೋಡಿ. ಟೆಂಪಲ್ ಹೋಗಿ ಬಂದು ಮನಿ ಪ್ಲಾಂಟ್ ಅಲ್ಲ ಇದು, ಅದೇನೋ ವಾಸ್ತು ಗಿಡ ಅಂತ ಹೇಳ್ತಾರೆ. ಇನ್ನು ಶಾಪ್ಸು ಇರಲಿಲ್ಲ, ಇವಾಗ ಹೊಸ ಅದೇನೇನೋ ಶಾಪ್ಸ್ ಎಲ್ಲ ಮಾಡ್ತಿದ್ದಾರೆ. ಡ್ರೆಸ್ ಶಾಪ್ಸ್ ಅಂತೆ ಎಲ್ಲ ಶಾಪ್ಸ್ ಇದೆ. ಅಮ್ಮ ನೋಡಿ ಏನೇನೋ ತಗೊಂಡ್ಬಂದವ್ರು. ಪುರಿ ಎಲ್ಲ ತಗೊಳ್ಳೋದು ದೇವಸ್ಥಾನಕ್ಕೆ ಬಂದಾಗ, ತಿನ್ನಲ್ಲ ಅದನ್ನ ಹಂಗೆ ಪ್ಯಾಕ್ ಮಾಡ್ಕೊಂಡು ಮನೆಗೆ ತಗೊಂಡೋಗಿ ಇಟ್ಬಿಟ್ಟು 1 ವಾರ, 1 ತಿಂಗಳು, 2 ತಿಂಗಳು ಎಲ್ಲ ಇರುತ್ತೆ. ಆಮೇಲೆ ಹಾಕೋದು ಆಚೆ ಕಡೆಗೆ, ಅದಕ್ಕೆ ತಗೊಳ್ಳೋದು. ಇವಾಗ ನಮ್ಮದು ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ? 5:30. ನಾವು ಮೈಸೂರಿಗೆ ಎಷ್ಟು ಗಂಟೆಗೆ ಹೋಗ್ತೀವಿ ನೋಡೋಣ. ಮೈಸೂರಿಗೆ ಒಂದು 7 ಗಂಟೆ, 8 ಗಂಟೆ ಬೇಗನೆ ಹೋಗ್ಬೋದು. ಎಷ್ಟೊತ್ತಾಯ್ತದೆ? ನಮ್ಮ ಅಮ್ಮ ಗ್ರೀನ್ ಪೀಸ್ ತಗೊಬಂದಿದ್ದಾರೆ ನೋಡಿ. ಇದು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ ನೋಡಿ. ಇವಾಗ 2025 ದೇವಸ್ಥಾನ ಹೀಗಿದೆ, ಬಟ್ ನೋಡ್ಕೊಳ್ಳಿ ಇನ್ನು ಮುಂದೆ ಫುಲ್ ಇದೆಲ್ಲ ಇಂಪ್ರೂವ್ ಆಗುತ್ತೆ ನನ್ನ ಪ್ರಕಾರ. ಈ ಸನ್ಸೆಟ್ ಆಗ್ತಾ ಇದೆ ನಮ್ಮದು. ಸನ್ಸೆಟ್ ಆಗ್ತಾ ಇದೆ ಮಂಡ್ಯದಲ್ಲಿ. ನಾವು ಮಂಡ್ಯನ ಇದು ಮದ್ದೂರ, ಚನ್ನಪಟ್ಟಣದಲ್ಲಿ ನಾವು ಇದ್ದಾಗ ಸನ್ಸೆಟ್ ಆಗ್ತದೆ. ನೋಡಿ ಸನ್ಸೆಟ್, ಇವು ನೋಡಿ ಎಷ್ಟು
ಎಷ್ಟು ಚೆನ್ನಾಗಿದೆ ಅಂತ. ಹೈವೇಲಿ ಸನ್ಸೆಟ್. ಬ್ಯಾಂಗ್ಳೂರ್ಗೆ ಹೋಗೋ ವೆಹಿಕಲ್ಸ್ ನೋಡಿ ಎಷ್ಟೊಂದಿದೆ. ಇವತ್ತು ಸಂಡೇ ಅಲ್ವಾ. ಚಿಕ್ಕ ರೋಡಿಂದ ನಮ್ಮ ಜೊತೆ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಇದಿರೋದು ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ಹತ್ರ ಹೈವೇಲಿ ಮೆಕ್ಡೊನಾಲ್ಡ್ಸ್ ಇರೋದು. ನಾನು ಒಂದು ಐಸ್ ಕ್ರೀಮ್ ಅದು ಎರಡು ನೋಡಿ ಎರಡು ಯಾವ್ದು ಯಾವುದು ಚಾಕ್ಲೇಟ್ ಅದು ಹಾಂ 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 ಸರಿ ಕಂಪ್ಲೀಟ್ ಮಾಡಿ. ಹೆಂಗೆ ನೋಡಿ ಆನ್ಲೈನ್ ಇದರಲ್ಲಿ ಆರ್ಡರ್ ಮಾಡೋದು. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಇಲ್ಲೇ ಬಂತಲ್ಲ ಸ್ಕ್ಯಾನರು ನೋಡಿ ಯಾವ ಥರ ಇದೆ ಸ್ಕ್ಯಾನರ್ ಇದೆಯಲ್ಲ. ನಾವು ಇಲ್ಲಿ ಚನ್ನಪಟ್ಟಣದಲ್ಲಿ ಏನದು ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಕೊಟ್ಟಿಲ್ಲ. ಇಲ್ಲೇ ಮಾಡ್ಬೇಕಾ? ನಿನಗೆ ಕೊಡ್ರೋ ಇಲ್ಲಿ ಮಾಡಿರೋದವಳು. ಇವಂದು ಇದು ಕೋಲ್ಡ್ ಕಾಫಿ ಜ್ಯೂಸ್ ಎಲ್ಲ ಬಂತು. ನಾವು ಇವಾಗ ತಿನ್ನಬೇಕು. ನಮ್ದಲ್ಲಿ ಇಲ್ಲಿ ಒಬ್ರಾನ ನಾನು ತಗೊಳ್ತೀನಿ ಕೊಡು ಅಂತ ನಂಗೆ ಹೇಳಲ್ಲ. ಇವಾಗ ಮುಗೀತು ತಿಂದಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ನಾವು.